ಎಲ್ರಿಗೂ ನಮಸ್ಕಾರ. ಇಲ್ಲಿ ಸೇರಿದಂತಹ ಎಲ್ಲ ಗಣ್ಯರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ವಿಜಯ, ಇವತ್ತ ನಮ್ಮ ಕಾರ್ಯಕ್ರಮವನ್ನ ನಮ್ಮ ಕನ್ನಡದ ತಾಯಿ ಭುವನೇಶ್ವರಿ ಪೂಜೆ ಮಾಡಿ ಆಕೆಗೆ ಆರತಿ ಮಾಡಿ ದೀಪ ಹಚ್ಚಿಟ್ಟು ನಮ್ಮ ಕಾರ್ಯಕ್ರಮ ಶುರು ಮಾಡೋಣಂತ. ನಡಿ, ಇನ್ಯಾತಡ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಕಲ್ಪನೆಯ ಕಣ್ಣು ಅರಿವನಗ ಸಾಲು ದೀಪಗಳ ಬೆಳಕ ಬೀರೇವು, ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು, ಒಡಲೊಡಲ ಕೆಚ್ಚಿನ ಕಿಡಿಗಳನ್ನು ಗಡಿನಾಡಿನಾಚೆ ತೂರೇವು, ಹೊಮ್ಮಿರಲು ಪ್ರೀತಿ ಎಲ್ಲಿಹುದು ಪ್ರೀತಿ ನಾಡೊಲವೆ ನೀತಿ ಬಿಡಿನೆ ನಾಪ, ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ನಮ್ಮ ಚೆಲುವ ಕನ್ನಡ ನಾಡಿನ ಉದಯವಾಗಿ ಇವತ್ತಿಗೆ 69 ವರ್ಷಗಳಾದವು ನೋಡು. ನಾಲ್ಕಾರು ಪ್ರಾಂತಗಳಲ್ಲಿ ಹರಿದು ಹಂಚಿ ಹೋಗಿದ್ದಂಥ ಕನ್ನಡ ಭಾಷಿಕ ಪ್ರದೇಶಗಳನ್ನು ಒಟ್ಟುಗೂಡಿಸಿ ಅದಕ್ಕೆ ಕನ್ನಡ ನಾಡಿನ ರೂಪ ತಂದು ಕೊಟ್ಟದ್ದು 1956 ನವೆಂಬರ್ 1ನೇ ತಾರೀಕು. ಹೌದು, ಕರ್ನಾಟಕದ ಏಕೀಕರಣಕ್ಕಾಗಿ ಸಾವಿರ ಮಹನೀಯರು ತ್ಯಾಗ ಬಲಿದಾನಗಳನ್ನು ಮಾಡ್ಯಾರ. ಅವನ್ನೆಲ್ಲ ನಾವು ಇವತ್ತು ಸ್ಮರಿಸೋದು ಬಹಳ ಮುಖ್ಯ ಅಂತ ಅನ್ನಿಸ್ತದ ನೋಡು. ಹೌದವಾ? ಕರ್ನಾಟಕದ ಏಕೀಕರಣದ ಹರಿಕಾರರೆಂದೇ ಪ್ರಸಿದ್ಧರಾದವರು ನಮ್ಮ ಆಲೂರು ವೆಂಕಟರಾಯರು. ಅವರನ್ನ ಕನ್ನಡದ ಕುಲಪುರೋಹಿತ ಅಂತಲೂ ಕರೀತಾರೆ. ಇಂಥವರ ಸನ್ನಿಧಿಯಲ್ಲಿ ಇವತ್ತಿನ ದಿವಸ ನಾವು ಈ ಕಾರ್ಯಕ್ರಮ ನಡೆಸ್ತಿರೋದು ನಮ್ಮೆಲ್ಲರ ಸೌಭಾಗ್ಯ ನೋಡು. ಹೌದು, ಆಗಿನ ಕಾಲದಾಗ ಬರೀ ಗಂಡಸರಷ್ಟ ಅಲ್ಲ, ಬಹಳಷ್ಟು ಮಹಿಳೆಯರು ಸಹಿತ ಕನ್ನಡದ ಏಕೀಕರಣಕ್ಕಾಗಿ ಬಹಳಷ್ಟು ದುಡಿದಾರೆ. ಆದ್ರೆ ವಿಷಾದದ ಸಂಗತಿ ಅಂದ್ರ ಅವ್ರು ಯಾರ ಬಗ್ಗೆನೂ ಇತಿಹಾಸದಲ್ಲಿ ದಾಖಲೆಗಳೇ ಸಿಕ್ಕಿಲ್ಲ ನೋಡು. ಅವರೆಲ್ಲ ತಮ್ಮ ಕರ್ತವ್ಯ ಮಾಡಿ ಎಲೆ ಮರೆ ಕಾಯಿ ಹಂಗ ಮರೆಯಾಗಿನೇ ಹೋಗ್ಯಾರ ನೋಡು. ಇಂಥವರಲ್ಲಿ ಒಬ್ಬರಾದಂಥ ಬಳ್ಳಾರಿ ಸಿದ್ದಮ್ಮನವ್ರ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ಮತ್ತು ಸ್ವತಂತ್ರ ಹೋರಾಟಕ್ಕಾಗಿ ಹೋರಾಡಿದಂತ ದಿಟ್ಟ ಮಹಿಳೆ ನಮ್ಮ ಬಳ್ಳಾರಿ ಸಿದ್ದಮ್ಮನವರು. ಅಷ್ಟೇ ಅಲ್ಲ, ಕರ್ನಾಟಕದ ಏಕೀಕರಣದೊಳಗೂ ಸಕ್ರಿಯವಾಗಿ ಪಾಲ್ಗೊಂಡವರು. ಇವರು ಹುಟ್ಟಿದ್ದು 1903 ಇಲ್ಲೇ ನಮ್ಮ ಹಾವೇರಿ ಜಿಲ್ಲೆ ದುಂಡಸಿ ಗ್ರಾಮದೊಳಗ. ಅವರ ತಂದೆ ಹೆಸರು ಬಸಪ್ಪ ಅಂತ, ತಾಯಿ ಹೆಸರು ಶಿವಮ್ಮ ಅಂತ. ಆಗಿನ ಕಾಲದಾಗ ಹೆಣ್ಮಕ್ಳು ಮನೆ ಬಿಟ್ಟು ಹೊರಗ ಬರ್ತಿರ್ಲಿಲ್ಲ ನೋಡು. ಇನ್ನು ಶಿಕ್ಷಣ ಅಂತೂ ದೂರನ ಉಳಿತು. ಆದರೂ ನಮ್ಮ ಸಿದ್ದಮ್ಮನವರು ಕದ್ದು ಮುಚ್ಚಿ 4ನೇ ತರಗತಿ ತನಕ ಶಾಲೆ ಕಲ್ತಿದ್ರು. ಅವರು ತಮ್ಮ ತಂದೆ ಜೊತೆ ಕೂತ್ಕೊಂಡು ದಿನಪತ್ರಿಕೆಗಳನ್ನ ಓದ್ತಾ ಆಗಿನ ಸಮಾಜದ ಆಗು ಹೋಗುಗಳ ಬಗ್ಗೆ ಚರ್ಚೆ ಮಾಡ್ತಿದ್ರು. ಅಪ್ಪ, ಈ ಪೇಪರ್ದಾಗ ಬಂದು ಸುದ್ದಿ ನೋಡಪ್ಪ. ಭಾರತದ ಎಲ್ಲಾ ಕಡೆಗೂ ಬ್ರಿಟಿಷರು ಎಷ್ಟು ಅತ್ಯಾಚಾರ ಮಾಡ್ಲಿಕ್ಕಿದ್ದಾರೆ. ಅವ್ರ ದೌರ್ಜನ್ಯ ಅಂತೂ ಮಿತಿ ಮೀರಿ ಹೋಗ್ಯದಪ್ಪ. ಭಾರತದ ಸ್ವಾತಂತ್ರ್ಯ ಸಲುವಾಗಿ ಎಲ್ಲಾ ಕಡೆಗೂ ಚಳವಳಿಗಳು ನಡೀಲಿಕ್ಕಿರ್ತಾವ. ಸಾವಿರಾರು ದೇಶಭಕ್ತರನ್ನ ಗಲ್ಲಿಗೆ ಎಸ್ಲಿಕ್ಕಿದ್ದಾರಪ್ಪ. ಅದಕ್ಕೆ ಏನ್ ಮಾಡ್ಬೇಕು ನೀನ ಹೇಳು. ಅಪ್ಪ, ನಾವ ಹಿಂಗ ಕೈ ಕೊಟ್ಕೊಂಡು ಕೂತ್ರ ಹೆಂಗಪ್ಪ? ಈ ಸ್ವಾತಂತ್ರ್ಯ ಹೋರಾಟದಾಗ ನಾವು ಟೊಂಕ ಕಟ್ಟಿ ನಿಲ್ಲಬೇಕು. ಅಪ್ಪ, ನಾನು ಈ ಸ್ವಾತಂತ್ರ್ಯ ಹೋರಾಟದಾಗ ಪಾಲ್ಗೊಂಡು ದೇಶಕ್ಕೆ ಅಳಿಲ ಸೇವೆ ಸಲ್ಲಿಸ್ಬೇಕು ಅಂತ ಮಾಡೀನಪ್ಪ. ಬೇಷ್ ನೋಡ, ಬೇಷ್. ನಿನ್ನಾಲೆ ನನಗೆ ಭಾಳ ಹೆಮ್ಮೆ ಅದ. ನೀ ಏನೋ ಕೆಲಸ ಮಾಡಿದ್ರು ನನ್ನ ಆಶೀರ್ವಾದ ನಿನ್ನ ಮೇಲೆ ಇದ್ದೇ ಇರ್ತದೆ. ಹೋಗ್ಬಾರ್ದು ಹಾಗೆ ಹಿಂಗ ಸಿದ್ದಮ್ಮ ಸಣ್ಣವಳಿದ್ದಾಗಿನಿಂದನ ಅವರ ಅಪ್ಪ ಅವಳಲ್ಲಿ ರಾಷ್ಟ್ರೀಯ ಮನೋಭಾವವನ್ನ ಬಿತ್ತಿದ್ರು. ಅವಾಗೇ ಅವಳ ಜೀವನದ ಗುರಿ ಸ್ಪಷ್ಟ ಆಗಿತ್ತು ನೋಡು.
ಹೌದು, ಸಿದ್ದಮ್ಮನವರು ಬಸವಣ್ಣನವರ ತತ್ವಗಳಿಗೆ ಆಕರ್ಷಿತರಾಗಿದ್ದರು. ಇವರದು ಆಧ್ಯಾತ್ಮಿಕ ಮನೋಭಾವ. ಮುಂದ ಇವ್ರ ಮನೆಯೊಳಗ ಅವ್ರ ಮದುವೆ ತಯಾರಿ ನಡೀತದ. ಬಳ್ಳಾರಿಯ ಮುರುಗಪ್ಪನವರೊಡನೆ ಅವರ ವಿವಾಹ ನಿಶ್ಚಯ ಆಗ್ತದ. ಬಳ್ಳಾರಿ ಮುರುಗಪ್ಪನವರು ಕಟ್ಟ ರಾಷ್ಟ್ರೀಯವಾದಿಯಾಗಿದ್ರು. ಅವರ ದಾಂಪತ್ಯದ ಜೋಡಿ ಹೇಳಿ ಮಾಡಿಸ್ದಂಗಿತ್ತು ನೋಡು. ವಾಸಿದ್ದು ವಾ ನನ್ನ ಆಳ್ ಸಂಗಾತಿ ಹೆಂಗಿರ್ಬೇಕಂತ ಹೇಳಿ ನಾನು ಕನಸು ಕಂಡಿದ್ದೆ ನೋಡು. ನೀನು ಹಂಗೆ ಇದ್ದಿ ನೋಡು. ನಿನ್ನ ಸಹಜವಾದ ರೂಪ, ನಡೆ, ನುಡಿಯಿಂದ ನನ್ನ ಮನಸ್ಸು ಕಟ್ಬಿಟ್ಟಿ ನೋಡು. ಆದ್ರ ಏನಲ್ಲ ಏನದು, ಆದ್ರ ನನ್ಗೊಂದು ಉದ್ದೇಶ ಅದು ನೋಡು. ನೀನು ನನ್ನ ಉದ್ದೇಶಕ್ಕೆ ಯಾವಾಗ ಸಹಾಯಕಾರಿಯಾಗಿರ್ಬೇಕು ನೋಡು. ಏನಂತ ಹೇಳಿ ನನ್ನ ಉದ್ದೇಶ ಏನದ ಅಂದ್ರ ಈ ಭಾರತಕ್ಕ ಸ್ವತಂತ್ರ ತಂದ್ಕೊಡೋದೇ ನನ್ನ ಉದ್ದೇಶ ಆಗಿದೆ. ಈ ಭಾರತದಿಂದ ಬ್ರಿಟಿಷರನ್ನ ಹೊಡೆದು ಓಡಿಸೋದ ನನ್ನ ಗುರಿ ಆಗಿದ್ ನೋಡು. ಅದಕ್ಕೆ ನೀನು ಯಾವಾಗ್ಲೂ ಸಹಾಯಕಾರಿಯಾಗಿರ್ಬೇಕು ನೋಡು. ಮತ್ತ ಅಮ್ಮಯ್ಯ, ನನ್ನ ಮನಸ್ಸಿನಲ್ಲಿ ಇದ್ದಿದ್ದನ್ನ ನೀವು ಹೇಳಿದ್ರಿ, ಕೇಳಿ ಬಹಳ ಸಂತೋಷ ಆಯ್ತ್ರಿ. ಸತಿಪತಿಯರು ಇಬ್ಬರು ಕೂಡಿ ದೇಶ ಸೇವೆ ಮಾಡೋಣಂತ. ಇನ್ನೆಷ್ಟರ ದೇಶ ಸೇವೆ ಮಾಡೋಣ. ಮುಂದೆ ಸಿದ್ದಮ್ಮ ಅವರು ಗಾಂಧೀಜಿಯವರ ಆಶ್ರಮಕ್ಕೆ ಹೋಗಿ ಅಲ್ಲಿ ತರಬೇತಿ ಪಡ್ಕೊಂಡು ಬಂದರು. ಬಂದ್ಮೇಲೆ ಎಲ್ಲ ಹೆಣ್ಮಕ್ಕಳನ್ನ ಸೇರಿಸಿ ಅವರಲ್ಲಿ ಸ್ವಾತಂತ್ರ್ಯದ ಬಗ್ಗೆ ಅರಿವು ಮೂಡಿಸಿ ಅವರನ್ನೆಲ್ಲ ತಮ್ಮ ಜೊತೆ ಕರ್ಕೊಂಡು ಚಳವಳಿಗಳನ್ನು ಮಾಡಲಿಕ್ಕೆ, ಸಭೆಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಸಿದ್ದಮ್ಮ ಅವರು ಒಳ್ಳೆ ವಾಗ್ಮಿಯಾಗಿದ್ರು, ಅಷ್ಟೇ ಪ್ರಭಾವಶಾಲಿಯಾಗಿ ಮಾತಾಡ್ತಿದ್ರು. ಹೌದು, ಅವ್ರ ಜೀವನದಲ್ಲಿ ನಡೆದ ಒಂದು ಘಟನೆಯಿಂದ ರಾಷ್ಟ್ರ ಮಟ್ಟದ ನಾಯಕಿಯಾಗಿ ಗುರುತಿಸಲ್ಪಟ್ರು. 1938 ಮಂಡ್ಯ ಜಿಲ್ಲೆ ಶಿವಪುರ ಒಳಗ ಕಾಂಗ್ರೆಸ್ ಅಧಿವೇಶನ ನಡೀತದ. ಅದರ ನಾಯಕಿ ನಮ್ ಸಿದ್ದಮ್ಮನವರೇ ಆಗಿರ್ತಾರ. ಬ್ರಿಟಿಷರ ಬಿಗಿ ಬಂದೋಬಸ್ತ್ ಇದ್ರು ಯಾವುದಕ್ಕೂ ಬಗ್ಗದ ನಮ್ ಸಿದ್ದಮ್ಮನವರು ತಮ್ಮ ಮಹಿಳಾ ಅನುಯಾಯಿಗಳನ್ನ ಕರ್ಕೊಂಡು ತ್ರಿವರ್ಣ ಧ್ವಜವನ್ನು ಹಾರಿಸಿ ಒಂದೇ ಮಾತರಂ ಹಾಡನ್ನ ಹಾಡ್ಬಿಡ್ತಾರ. ಮಾತರಂ ಸುಜಲಾ ಸುಫಲಾ ಮಲಯಜ ಶೀತಲಾ ಸಸ್ಯ ಶ್ಯಾಮಲಾ ಮಾತರಂ ವಂದೇ ಮಾತರಂ ವಂದೇ ಮಾತರಂ. बोलो भारत माता की वंदे वंदे. ಸಿದ್ದಕ್ಕರ ನಿನ್ನ ಕನಸಾಕ ಬ್ರಿಟಿಷ್ ಅಧಿಕಾರಿ ಬರಕತ್ತ ನೋಡ್ರಿ. ಬನ್ನಿ ಬಿಡು. ಹೇ ಲೇಡಿ, ಹೋಗ್ಲಿ ಜೋಡ್ಯ. ಇದು ನಮ್ಮ ಭಾರತ ದೇಶ, ಇದು ನಮ್ಮ ಬಾವುಟ. ನಮ್ಮ ನೆಲದಲ್ಲಿ ನಾವು ಬಾವುಟನ್ನು ಹಾರಿಸ್ತೀವಿ, ಒಂದೇ ಮಾತನ್ನು ಹಾಡನ್ನು ಹೇಳ್ತೀವಿ. ಕೇಳಿಕೆ ನೀವ್ಯಾರು? ನಾವು ಆದಿಶಕ್ತಿ ದುರ್ಗೆಯ ಅವತಾರ, ಇನ್ನು ಮಾತೃ ಸ್ವರೂಪ. ಇವೆಲ್ಲ ನಿಮ್ಗೆ ಹ್ಯಾಂಗ್ ಗೊತ್ತಾಗಬೇಕು? ಯಾಕ ಕಿತ್ತೂರಿನ ರಾಣಿ ಚೆನ್ನಮ್ಮ ನಿಮ್ಮ ಚಾಕ್ರೆಯನ್ನು ಕೊಂದದ್ದು ಮರೆತ್ರೇನು? ಆ ವೀರ ಚೆನ್ನಮ್ಮನ ಕುಲದವರು ನಾವು, ಕನ್ನಡ ನಾಡಿನ ಮಣ್ಣಿನ ಮಕ್ಕಳು ನಾವು. ಶಟ ಯು ಆರ್ ಅನ್ ಅರೆಸ್ಟ್. वंदे वंदे. बोलो भारत माता की जय हिंद. ವಾ, ನೋಡಿ ರಾಧಾ, ಎಂತ ಧೈರ್ಯವಂತರು ನಮ್ಮ ಸಿದ್ದಮ್ಮನವರು. ಇಷ್ಟೆಲ್ಲ ಅವಮಾನ ಸಹಿಸಿಕೊಂಡು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ದಿಟ್ಟ ಮಹಿಳೆಯರು. ಹೌದು, ಅವ್ರನ್ನ ಜೈಲಾಗೂ ಅವರು ಸುಮ್ಮನಿಲ್ಲ. ಎಲ್ಲ ಸಂಘಟನಾ ಕಾರ್ಯಕ್ರಮಗಳನ್ನ ಅಲ್ಲೂ ಮಾಡ್ತಿದ್ರು. ಜೈಲಿಂದ ಬಂದ ನಂತರ ಅವರು ಸ್ವತಂತ್ರ ನಂತರ ಅವರು ಕರ್ನಾಟಕದ ಏಕೀಕರಣಕ್ಕಾಗಿ ಜನರಲ್ಲಿ ಜಾಗೃತಿನ ಮೂಡಿಸ್ಲಿಕ್ಕೆ ಶುರು ಮಾಡಿದ್ರು. 1952 ದಾವಣಗೆರೆ ಕ್ಷೇತ್ರದಿಂದ ಮೊದಲ ಮಹಿಳಾ MLA ಆಗಿ ಆರಿಸಿ ಬಂದ್ರು. ಅವರ ಈ ಸೇವೆಯನ್ನು ಗಮನಿಸಿದ ಭಾರತ ಸರ್ಕಾರ ಅವರಿಗೆ ತಾಮ್ರಪತ್ರವನ್ನು ಕೊಟ್ಟು ಸನ್ಮಾನಿಸಿದರು.
ಮುಂದೆ ಬಳ್ಳಾರಿ ಕರ್ನಾಟಕಕ್ಕೆ ಸೇರ್ಬೇಕಂತ ಹೆಂಗೆ ಹೋರಾಟ ಮಾಡಿದ್ರು? ಹೌದು. ಅಂದಿನ ರಾಜ್ಯ ಪುನರ್ವಿಂಗಡನಾ ಆಯೋಗದ ಕರಡು ವರದಿಯ ಪ್ರಕಾರ ಬಳ್ಳಾರಿ ಆಂಧ್ರ ಪ್ರದೇಶಕ್ಕೆ ಸೇರೋದಿತ್ತು. ಇದನ್ನ ಬಲವಾಗಿ ವಿರೋಧಿಸಿ ಬಳ್ಳಾರಿಯನ್ನ ಕರ್ನಾಟಕದಲ್ಲೇ ಉಳಿಸಿಕೊಂಡಂತ ಕೀರ್ತಿ ನಮ್ಮ ಸಿದ್ದಮ್ಮ ಅವ್ರಿಗೆ ಸಲ್ಲಬೇಕು ನೋಡು. ರಾಷ್ಟ್ರೀಯ ಸಮಿತಿ ಅಧ್ಯಕ್ಷರು ಬಂದಾಗ ಅವರು ಇದನ್ನ ಬಲವಾಗಿ ಪ್ರತಿಪಾದಿಸಿದರು. ಬಳ್ಳಾರಿ ಇದು ಅಪ್ಪಟ ಕನ್ನಡಿಗರ ನಾಡು. ವಿಶ್ವವಿಖ್ಯಾತ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದದ್ದು ಈ ಬಳ್ಳಾರಿಯ ಹಂಪಿಯಲ್ಲಿ. ತುಂಗಭದ್ರೆ ಕನ್ನಡಿಗರ ಜೀವನದಿ. ವಿರೂಪಾಕ್ಷ ದೇವರು ಕನ್ನಡಿಗರ ಆರಾಧ್ಯ ದೈವ. ಕನ್ನಡ ಭಾಷೆ ಮಾತನಾಡುವ, ಕನ್ನಡ ಸಂಸ್ಕೃತಿಯನ್ನು ಆಚರಿಸುವ ಬಹುಸಂಖ್ಯಾತ ಕನ್ನಡಿಗರು ಬಳ್ಳಾರಿಯಲ್ಲಿರುವರು. ಆದ್ದರಿಂದ ಬಳ್ಳಾರಿ ಕರ್ನಾಟಕಕ್ಕೆ ಸೇರಬೇಕು. ಹೌದು ಸಿದ್ದಮ್ಮನವರೇ, ನೀವು ಹೇಳುವುದು ಎಲ್ಲವೂ ಸರಿಯಾಗಿದೆ. ಬಳ್ಳಾರಿಯನ್ನು ಕರ್ನಾಟಕಕ್ಕೆ ಸೇರಿಸಲು ನಾವು ಪ್ರಯತ್ನಿಸುತ್ತೇವೆ. ನಾವಿನ್ನು ಬರೋಣವೇ? ಆಗಲಿ. ಹಿಂಗ ಎಲ್ಲ ಮಹನೀಯರ ಮತ್ತು ಮಹಿಳೆಯರ ತ್ಯಾಗ ಬಲಿದಾನಗಳ ಫಲವಾಗಿ 1950 ನವೆಂಬರ್ 1ನೇ ತಾರೀಕಿನಂದು ಕನ್ನಡದ ಏಕೀಕರಣ ಆಗಿ ಕರ್ನಾಟಕ ಅಂತ ಸ್ಥಾಪನೆ ಆಯಿತು. ಅದಕ್ಕೆ ಆ ವಿಜಯೋತ್ಸವ ಆಚರಿಸ್ಲಿಕ್ಕೆ ಎಲ್ಲರೂ ಬಂದಾರಿಲ್ಲೇ. ನಾವು ಅದರ ಪಾಲ್ಗೊಳ್ಳೋದು ನಡಿಯ. ನಡಿ ನಡಿ ನಡಿ. ಅಯ್ಯೋ, ಅಲ್ಲಿ ನೋಡಿಲೆ ಹುಯಿಲ್ಗಳು ನಾರಾಯಣ ರಾಯರ್ ಬಂದಾರ, ಆಲೂರು ವೆಂಕಟರಾಯರು ಬಂದಾರ, ರಾಹ ದೇಶಪಾಂಡೆಯವರು ಬಂದಾರ. ಎಲ್ಲರೂ ಕೂಡಿ ವಿಜಯೋತ್ಸವನ ಆಚರಿಸೋಣ ನಡಿ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಬದುಕು ಬಲುಹಿನ ನಿಧಿಯು ಸದಭಿಮಾನದ ಗೂಡು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ರಾಜನ್ಯರಿಗೂ ಪರಶುರಾಮ ನಮ್ಮನ ನಾಡು. ಆ ಜಲಧಿಯನೆ ಜಿಗಿದ ಹನುಮನುದಿಸಿದ ನಾಡು. ಓ ಜಯಿಮ್ಮೆರೆದರ ಸುಗಳ ಸಾಹಸದ ಸೂಡು, ತೇಜವನ್ನು ನಮಗೀವ ವೀರವೃಂದದ ಬೀಡು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಹಿಂಗ ಸಿದ್ದಮ್ಮ ಅವರು ತಮ್ಮ ಬದುಕನ್ನ ಸಾರ್ಥಕಪಡಿಸಿಕೊಂಡ್ರು. ಅವ್ರ ಬದುಕು ನಮ್ಗೆಲ್ಲರಿಗೂ ಪ್ರೇರಣೆ ನೀಡ್ತದೆ ನೋಡಿ. ಸಿದ್ದಮ್ಮ ಅವರು 1982ರಲ್ಲಿ ತೀರ್ಕೊಂಡ್ರು. ಈಗ ನಾವೆಲ್ಲ ಕನ್ನಡಿಗರು ನಮ್ಮೊಳಗ ಜಾತಿ ಮತ ಪಂಥ ಅಂತ ಹೊಡೆದಾಡ್ಲಾರ್ದೆ ನಾವೆಲ್ಲರೂ ಒಗ್ಗಟ್ಟಾಗಿ ಕನ್ನಡದ ಹಿರಿಮೆಯನ್ನ ಎತ್ತರಿಸ್ಬೇಕು ನೋಡು. ಅಷ್ಟ ಅಲ್ಲ, ಭಾರತದ ಹಿರಿಮೆಯನ್ನು ಸಹಿತ ವಿಶ್ವದಾದ್ಯಂತ ಪಸರಿಸಬೇಕು. ಅಷ್ಟೇ ಅಲ್ಲ, ನಾವೆಲ್ಲರೂ ಒಗ್ಗಟ್ಟಾಗಿದ್ರ ನಮ್ಮ ದೇಶ ವಿಶ್ವ ಗುರು ಆಗೋದ್ರಾಗ ಯಾವ ಸಂಶಯನೂ ಇಲ್ಲ ನೋಡು. ಈಗ ದಿಟ್ಟ ಮಹಿಳೆಯಾದ ಬಳ್ಳಾರಿ ಸಿದ್ದಮ್ಮನವರ ರೂಪಕವನ್ನು ನೋಡಿದ್ರಲ್ಲ. ಈ ರೂಪಕವನ್ನು ಬರೆದು ನಿರ್ದೇಶಿಸಿದವರು ರಾಧಾ ವಾಜಪೇಯಿ ಅವರು. ಈ ರೂಪಕದಲ್ಲಿ ಭಾಗವಹಿಸಿದವರು ರೂಪಾ ವಾರಿಮನಿ, ವಿಜಯಲಕ್ಷ್ಮಿ ಅಬ್ಬಿಗೇರಿ, ಭಾಗ್ಯಶ್ರೀ ಜೋಶಿ, ಗೀತಾ ಬೆಳ್ಳಿ, ನಂದಾ ವಸ್ತ್ರ, ಸುನೀತಾ ಕಪಾಲಿ, ಶಿಲ್ಪಾ ಅಂಗಡಿ ಮತ್ತು ವಿಜಯಲಕ್ಷ್ಮಿ ಚಿರಹಟ್ಟಿ.